ಯಾಸಿಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಎಲೆಕ್ಷನ್ ಹೊತ್ತಲ್ಲೇ ಕೆಪಿಸಿಸಿಗೂ ಕೂಡ ಬಿಗ್ ಶಾಕ್ ಎದುರಾಗಿದೆ. ಐಟಿ ದಾಳಿ ಆಯಿತು, ಅದನ್ನೆಲ್ಲ ನೋಡಿದ್ದೀವಿ. ಇಡೀ ರಾಜ್ಯದ ಜನತೆ ಇಡೀ ದಾಳಿ ಆಯಿತು. ಇದೀಗ ಕೆಪಿಸಿಸಿಗೆ ಚುನಾವಣಾಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ. ಯಾಕೆ? ಕೆಪಿಸಿಸಿ ಕಚೇರಿ ಮೇಲೆ ಚುನಾವಣಾಧಿಕಾರಿಗಳು ಕಣ್ಣು ಬೀರಿದ್ದಾರೆ. ಸೊ ಇಲ್ಲಿ ದಿಢೀರ್ ದಾಳಿಯನ್ನು ನಡೆಸಿ ಚುನಾವಣಾಧಿಕಾರಿಗಳು ಇಡೀ ಕಚೇರಿಯನ್ನ ಜಾಲಾಡಿದ್ದಾರೆ. ಯಾವ ಕೊಠಡಿಯನ್ನೂ ಕೂಡ ಬಿಟ್ಟಿಲ್ಲ. ಕೆಪಿಸಿಸಿ ಕಚೇರಿಗೆ ದಾಳಿಯನ್ನ ಮಾಡಿದ್ದಾರೆ. ಇಡೀ ಕಚೇರಿಯನ್ನ ಜಾಲಾಡಿದ್ದಾರೆ. ಕೆಪಿಸಿಸಿಯ ಪ್ರತಿಯೊಂದು ಕೊಠಡಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಸೊ ಇದಕ್ಕೆ ಬೇರೆ ಏನಾದರೂ ಕಾರಣಗಳಿರಬಹುದಾ ಅನ್ನುವಂಥದ್ದು. ಯಾಕಂದರೆ ಚುನಾವಣಾಧಿಕಾರಿಗಳು ಅವರ ಕರ್ತವ್ಯವನ್ನು ಪಾಲಿಸ್ತಾ ಇದ್ದಾರೆ. ಇಲ್ಲಿ ಪೊಲೀಸರ ನೆರವಿನೊಂದಿಗೆ ಚುನಾವಣಾಧಿಕಾರಿಗಳು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಕಚೇರಿಯ ಒಳಭಾಗ, ಪ್ರತಿಯೊಂದು ಕೊಠಡಿಗಳು, ವೇಸ್ಟ್ ಜಾಗಗಳು ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಹಾಗೆ ಮೇಲ್ಛಾವಣಿ, ಟೆರೆಸ್ ಏನಿರುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಪರಿಶೀಲನೆಯನ್ನು, ತಪಾಸಣೆಯನ್ನು ಮಾಡಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯ ದೃಶ್ಯಗಳನ್ನು ನೀವೀಗ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಚುನಾವಣಾಧಿಕಾರಿಗಳು ಕೆಪಿಸಿಸಿ ಕಚೇರಿಯನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ವಿತ್ ಪೊಲೀಸ್ ಫೋರ್ಸ್ನೊಂದಿಗೆ, ಪೊಲೀಸರ ಸಹಾಯದೊಂದಿಗೆ ಕಚೇರಿಯ ಹಿಂಭಾಗ, ಮುಂಭಾಗ, ಅಕ್ಕಪಕ್ಕದಲ್ಲೂ ಕೂಡ ಸರ್ಚನ್ನು ಮಾಡಿದ್ದಾರೆ. ಯಾವುದಾದ್ರೂ ಚುನಾವಣಾ ಅಕ್ರಮಗಳನ್ನು ಎಸಗುತ್ತಾ ಇರಬಹುದಾ ಅನ್ನುವಂತಹ ಅನುಮಾನದಿಂದ, ಮುಂಜಾಗರೂಕತೆಯಿಂದ ಈ ಒಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಸೆಕ್ಯೂರಿಟಿಯವರು, ಇದು ಪೊಲೀಸ್ ಇಲಾಖೆ, ಇಂಟೆಲಿಜೆನ್ಸ್ ಅವರಾಗಲಿ, ಪೊಲೀಸ್ ಇಲಾಖೆಯವರಾಗಲಿ, ಇವತ್ತು ಕಾಂಗ್ರೆಸ್ ಆಫೀಸಲ್ಲಿ ನಮ್ಮ ಸೆಕ್ಯೂರಿಟಿ ಒಳಗಡೆ ಬಿಲ್ಡಿಂಗಲ್ಲಿ ಏನೇನು ಮಾಡ್ಕೊಂಡಿದ್ದೀವಿ, ಚುನಾವಣೆ ಸಮಯ ಇದೆ, ಏನಾದರೂ ಅನಾಹುತ ಘಟನೆಗಳಾಗಬಾರ್ದು, ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದು, ಇಲ್ಲಿ ಏನಾದರೂ ಮತ್ತೆ ಬೇರೆ ಸೆಕ್ಯೂರಿಟಿಯಿಂದ ಏನಾದರೂ ದುರ್ಘಟನೆ ಆಗಬಾರ್ದು ಅಂತ ರೆಗ್ಯುಲರಾಗಿ ಬರ್ತಾರೆ ಅವರು. ಅದನ್ನು ಚೆಕ್ ಮಾಡೋಕ್ಕೆ ಇವತ್ತು ಇಲ್ಲಿ ಬಂದಿದ್ದರು. SP ಇಂಟೆಲಿಜೆನ್ಸು ಬಂದಿದ್ದರು, IB ಅವರು ಇದ್ದರು, ಮತ್ತು ರೆಗ್ಯುಲರ್ ಪೊಲೀಸ್ ಅವರು, ಇಲ್ಲಿನ ಲೋಕಲ್ ಸಿಬ್ಬಂದಿ SP ಅವರು ಬಂದಿದ್ದರು, ACP ಬಂದಿದ್ದರು. ನಾವು ಏನೇನು ಮೇಜರ್ ತೊಗೊಂಡಿದ್ವಿ ಸೆಕ್ಯೂರಿಟಿಗೋಸ್ಕರ, ನಮ್ಮ ಹತ್ರ CCTV ಇದೆ, 28 CCTV ಕ್ಯಾಮ್ರಾಗಳಿವೆ, ನಾವು ಮೆಟಲ್ ಡಿಟೆಕ್ಟರ್ ಇಟ್ಟಿದ್ದೀವಿ. ಅದನ್ನು ಎಲ್ಲನೂ ನಾವು ಏನೇನು ಅದು ಮಾಡಿದ್ರು ಅದನ್ನು ನಾವು ಹೇಳಿದ್ದೀವಿ. ಇನ್ನೇನು ಮಾಡಬೇಕು ಅಂತ ಸಲಹೆಗಳು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಮಿರರ್ ಹಾಕಿ, ಸೆಕ್ಯೂರಿಟಿಗೆ ಮಿರರ್ ಹಾಕಬೇಕು ಅಂತೇಳಿ ವೆಹಿಕಲ್ಗೆ ಅದು ಇಟ್ಟಿದ್ದಾರೆ. ಆಮೇಲೆ ಮೆಟಲ್ ಡಿಟೆಕ್ಟರ್ ಇರೋದನ್ನ ಇಟ್ಕೊಂಡಿದ್ದಾರೆ. ಆಮೇಲೆ ಹ್ಯಾಂಡ್ ಹೆಲ್ಡ್ ಬಿಟ್ಟು ಕೆಪಿಸಿಸಿ ಕಚೇರಿಗೆ ಇವತ್ತು ಚುನಾವಣಾಧಿಕಾರಿಗಳು ದಿಢೀರ್ ದಾಳಿಯನ್ನು ಮಾಡಿದ್ದಾರೆ. ಸೊ ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸ್ಥಳದಿಂದ ನೇರ ಸಂಪರ್ಕದಿದ್ದಾರೆ ಶಿವು ಜೋಹಳಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಶಿವು, ಎಲೆಕ್ಷನ್ ಹೊತ್ತಲ್ಲಿ ಅಭ್ಯರ್ಥಿಗಳ ಮನೆ ಆಗಬಹುದು ಅಥವಾ ಅವರ ಸ್ನೇಹಿತರಾಗಬಹುದು, ಯಾರು ಪ್ರಚಾರ ನಡೆಸ್ತಾರೆ, ಪಕ್ಷದ ಕಾರ್ಯಕರ್ತರಾಗಬಹುದು, ಸೊ ಇವರ ಮೇಲೆ ದಾಳಿಯನ್ನು ನಡೆಸಿದ್ದನ್ನು ನೋಡಿದ್ದೀವಿ. ಹಾಗೆ ಅನೇಕ IT ದಾಳಿಗಳು ನಡೆದಿದ್ದಾವೆ. ಇದರ ಮಧ್ಯದಲ್ಲಿ ಎಲೆಕ್ಷನ್ ಟೈಮಲ್ಲಿ ಅದು ಕೆಪಿಸಿಸಿಯ ಕಚೇರಿ, ಒಂದು ರಾಷ್ಟ್ರೀಯ ಪಕ್ಷದ ಕಚೇರಿ ಬೆಂಗಳೂರಿನಲ್ಲಿ ಇರುವಂಥದ್ದು, ಇದರ ಮೇಲೆ ದಿಢೀರ್ ದಾಳಿಯನ್ನು ನಡೆಸಿದ್ದಾರೆ. ಏನು ಕಾರಣ, ಏನು ಮಾಹಿತಿ ಲಭ್ಯ ಇದೆ ಇದ್ರ ಬಗ್ಗೆ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಈಗ ಅದೇ ಆಶ್ಚರ್ಯ ಈಗ ನಮಗೂ ಕೂಡ ಕಾಡ್ತಾ ಇದೆ. ಯಾಕೆಂದ್ರೆ ಚುನಾವಣಾ ಅಧಿಕಾರಿಗಳು ಪೊಲೀಸ್ ನೆರವಿನೊಂದಿಗೆ ಇವತ್ತು ACP ಮತ್ತೆ ಇಂಟೆಲಿಜೆನ್ಸ್ ಸಿಬ್ಬಂದಿಗಳ ಜೊತೆ ಇವತ್ತು ಏಕಾಏಕಿ ಕೆಪಿಸಿಸಿ ಕಚೇರಿಗೆ ಆಗಮಿಸ್ತಾರೆ. ಕಚೇರಿಯ 4 ಅಂತಸ್ತುಗಳಿರುವಂತಹ ಕಚೇರಿಯ ಎಲ್ಲ ಕೊಠಡಿಗಳನ್ನು ಕೂಡ ತಪಾಸಣೆಯನ್ನ ಮಾಡ್ತಾರೆ. ಜೊತೆಗೆ ಕಚೇರಿಯ ಹಿಂದೆ, ಮುಂಭಾಗ, ಅಕ್ಕಪಕ್ಕದಲ್ಲಿರುವಂತಹ ಜಾಗಗಳನ್ನು ಕೂಡ ಅವರು ಪರಿಶೀಲನೆಯನ್ನ ಮಾಡ್ತಾರೆ. ಎಲ್ಲವನ್ನೂ ಕೂಡ ನೋಟ್ ಮಾಡ್ಕೊಳ್ತಾರೆ. ಯಾಕೆ ಈ ರೀತಿಯಾಗಿ ದಾಳಿಯನ್ನ ಮಾಡಿದ್ರು ಅನ್ನುವಂಥದ್ದು ಕುತೂಹಲ ಇನ್ನೂ ಕೂಡ ಇದೆ. ಯಾಕೆಂದ್ರೆ ಚುನಾವಣಾ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮಗಳಾಗುವಂಥ ಒಂದು ಹಿನ್ನೆಲೆಯಲ್ಲಿ ಏನಾದರೂ ಕೆಪಿಸಿಸಿ ಕಚೇರಿಯಲ್ಲಿ ಬೇರೆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನೇನಾದರೂ ಮಾಡ್ಕೊಂಡಿದ್ದಾರಾ ಅನ್ನುವಂತಹ ಅನುಮಾನದ ಮೇಲೆ ಇವತ್ತು ಅವರು ಪರಿಶೀಲನೆಯನ್ನ ಮಾಡಿದ್ರ, ಅಥವಾ ಯಾಕೆಂದ್ರೆ MLC ರಾಥೋಡ್ ಅವರು ಹೇಳುವಂತೆ ಸೆಕ್ಯೂರಿಟಿ ಪರ್ಪಸ್ನಿಂದಾಗಿ ಅಧಿಕಾರಿಗಳು ಬಂದು ಇವತ್ತು ಭೇಟಿಯನ್ನ ಮಾಡಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. CCTV ಇರ್ಬೋದು, ಜೊತೆಗೆ ಕಚೇರಿಯ ಭದ್ರತೆ ಇರ್ಬೋದು, ಈ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ನಮ್ಮ ಕಚೇರಿಯನ್ನ ಮಾತ್ರ ಅಲ್ಲ, ಅವರು JDS ಮತ್ತೆ BJP ಕಚೇರಿಯನ್ನು ಕೂಡ ಅವರು ಪರಿಶೀಲನೆಯನ್ನ ಮಾಡ್ತಾರೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಆದರೆ ಏಕಾಏಕಿ ದಿಢೀರ್ ಅಧಿಕಾರಿಗಳು ಕಚೇರಿಗೆ ಬಂದು ಅದರಲ್ಲೂ ಪ್ರತಿಯೊಂದು ಮೂಲೆಯನ್ನು ಕೂಡ ಇವತ್ತು ಪರಿಶೀಲನೆ ಮಾಡಿರುವಂಥದ್ದು ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ ಈಗ ಎದುರಾಗಿದೆ ಗುರುಪ್ರಸಾದ್. ಹಾಗೆಯೇ ಕಚೇರಿಯ ಕೆಳಗಡೆ ಗ್ರೌಂಡ್ ಫ್ಲೋರ್ನಲ್ಲಿ ಇರುವಂತಹ ಮೂಟೆಗಳು ಅದೆಲ್ಲವನ್ನು ಕೂಡ ಇವತ್ತು ಪರಿಶೀಲನೆಯನ್ನ ಮಾಡಿದ್ದಾರೆ. ಜೊತೆಗೆ ಎಷ್ಟು ಜನ ಸಿಬ್ಬಂದಿಗಳು ಬರ್ತಾರೆ, ಇಲ್ಲಿರುವಂತಹ ಒಂದು ಮಾಹಿತಿ ಏನು,
ಎಷ್ಟು CCTV ಇದೆ ಅನ್ನುವಂಥದ್ದನ್ನು ಕೂಡ ಅವರು ಪರಿಶೀಲನೆಯನ್ನ ಮಾಡಿದ್ದಾರೆ. ಸೊ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಎಲ್ಲ ಮುಂದೆ ಮುಂಜಾಗ್ರತಾ ದೃಷ್ಟಿಯಿಂದ ಇವತ್ತು ಈ ಒಂದು ಪರಿಶೀಲನೆಯನ್ನ ಮಾಡಿದ್ದಾರಾ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಗಮನಿಸಬೇಕಾಗತ್ತೆ. ಮತ್ತೊಂದು ಕಡೆ ಮುಂದೆ ಅಂದ್ರೆ ಎಲೆಕ್ಷನ್ ಹತ್ತಿರ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ದಾಳಿಯನ್ನ ಮಾಡಿದಾಗ ಯಾವ್ಯಾವ ಕೊಠಡಿಗಳು ಎಲ್ಲಿದೆ, ಎಲ್ಲಿ ಹೋಗಬೇಕು ಅನ್ನುವಂತಹ ಒಂದು ಪರಿಶೀಲನೆಯನ್ನ ಇವತ್ತು ಚುನಾವಣಾ ಅಧಿಕಾರಿಗಳು ಮಾಡಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಶಿವು ಮಾಹಿತಿಗೆ.